ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮುಜ್ತಬಾ ಖಾಮಿನಿ ಬದುಕಿದ್ದಾರಾ ಇಲ್ಲವಾ ಅನ್ನೋದರಿಂದ ಹಿಡಿದು ಕೋಮಾದಲ್ಲಿದ್ದಾರೆ, ಕಾಲು ಕಟ್ಟಾಗಿದೆ, ಕೈ ಕಟ್ಟಾಗಿದೆ, ಏನೇನೋ ಆಗಿದೆ, ಬದುಕೇ ಇಲ್ಲ, ಎಲ್ಲ ಸುದ್ದಿಗಳು ಹರಿದಾಡುತ್ತರ ಜೊತೆಗೇನೆ ಆಗಾಗ ಒಂದು ಸುದ್ದಿ ಬರುತ್ತೆ, ಹೀಸ್ ಫೈನ್, ಗಾಯಗೊಂಡಿದ್ರು, ಈಗ ರಿಕವರಿ ಆಗಿದ್ದಾರೆ, ಅವರನ್ನು ಎಲ್ಲೂ ಹೊರಗಡೆ ತೋರಿಸ್ತಾ ಇಲ್ಲ. ಕಾರಣ ಅಮೆರಿಕ ಮತ್ತು ಇಸ್ರೇಲ್ ಅವರನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಿದೆ. ಆ ಕಾರಣಕ್ಕೆ IRGC ಅವರನ್ನು ಗುಪ್ತ ಸ್ಥಳದಲ್ಲಿ ರಕ್ಷಣೆಯಿಂದ ಇಟ್ಕೊಂಡಿದ್ದಾರೆ ಅಂತ. ಸೊ ಆದರೆ ನಿನ್ನೆ ಇರಾನ್ನ ಪ್ರೆಸ್ TV ಅನ್ನುವಂತಹ ಗವರ್ನಮೆಂಟ್ ಚಾನಲ್ ಸುದ್ದಿಯನ್ನು ಹೊರಗಿಡ್ತು. ಏನಂದ್ರೆ ಖಾಮಿನೇಯಿ ಕೊಟ್ಟಿರುವ ಸಂದೇಶ ಇದು ಅಂತ. ದಾಳಿಕೋರ ಕ್ರಿಮಿಗಳನ್ನು ನಾವು ಬಿಡುವುದಿಲ್ಲ, ಇಂಥದ್ದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ. ಅದರ ಜೊತೆಗೆ ನಮ್ಮವರ ರಕ್ತಕ್ಕೆ ಬೆಲೆ ಪಡೆಯುತ್ತೇವೆ, ಇಂಥದ್ದು ಸಹ ಒಂದು ಸ್ಟೇಟ್ಮೆಂಟನ್ನು ಖಾಮಿನೇಯಿ ಕೊಟ್ಟಿದ್ದಾರೆ. ಯಾರು? ಮುಜ್ತಬಾ ಖಾಮಿನೇಯಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನು ಈ ಸ್ಟೇಟ್ಮೆಂಟ್ಗಳ ಮಹತ್ವ, ಈ ಸ್ಟೇಟ್ಮೆಂಟ್ಗಳು ಈ ಹಿನ್ನೆಲೆಯಲ್ಲಿ ಬಂದಿರುವಂತಹದ್ದು ಅದನ್ನು ನೋಡೋಣ. ಪ್ಲಸ್ ಈ ಸ್ಟೇಟ್ಮೆಂಟ್ನಿಂದ ಮುಜ್ತಬಾ ಖಾಮಿನೇಯಿ ಅವರ ಬಗ್ಗೆ ಏನು ಹೊರ ಜಗತ್ತು ತಿಳ್ಕೊಳ್ಳಬಹುದು ಅದನ್ನು ಸಹ ನನ್ನ ವಿಶ್ಲೇಷಣೆಯಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಯಾವಾಗ ಫೆಬ್ರವರಿ 28ನೇ ತಾರೀಕು ಆಯತುಲ್ಲಾ ಅಲಿ ಖಾಮಿನೇಯಿ ಅವರು ಮೀಟಿಂಗ್ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಏನೇನೋ ಕಳ್ಳದಾರಿಗಳನ್ನು ಹಿಡ್ಕೊಂಡು ಇಸ್ರೇಲ್ ಮಿಸೈಲ್ ಬಳಸಿ ಆ ಮೀಟಿಂಗ್ ಮೇಲೆ ದಾಳಿ ನಡೆಸ್ತು. ಅಲ್ಲಿ ಆಯತುಲ್ಲಾ ಅಲಿ ಖಾಮಿನೇಯಿ ಅವರ ಹತ್ಯೆ ಆಯಿತು. ಅದರ ಜೊತೆಗೆ ದೊಡ್ಡ ದೊಡ್ಡ ಕಮಾಂಡರ್ಗಳು, ದೊಡ್ಡ ದೊಡ್ಡ ಥಿಂಕರ್ಸು ಎಲ್ಲ 40 ಜನ ಸುಮಾರು ಇದ್ರಂತೆ. ಎಲ್ಲರೂ ಸಹ ಆವತ್ತೇ ಜೀವ ಕಳ್ಕೊಂಡ್ರು ಅಥವಾ ಹುತಾತ್ಮರಾದರು ಇರಾನ್ ಪ್ರಕಾರ. ಸೊ ಅದಾದ ನಂತರ ಒಂದು 40 ದಿನ ಕಳೆದು ಹೋಗಿದೆ. 40 ದಿನ ಕಳೆದು 41ನೇ ದಿನಕ್ಕೆ ಅವರ ಆಯತುಲ್ಲಾ ಅಲಿ ಖಾಮಿನೇಯಿ ಅವರ ಸಾವಿನ 41ನೇ ದಿನಕ್ಕೆ ಮುಜ್ತಬಾ ಖಾಮಿನೇಯಿ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಅಲ್ಲಿನ ಪ್ರೆಸ್ TV, ಸರ್ಕಾರಿ ಸ್ವಾಮ್ಯದ ಸಂಸ್ಥೆ, ಸರ್ಕಾರದ ಸಂಸ್ಥೆ, ಅದು ಮಾಧ್ಯಮ, ಅದು ಒಂದು ಸ್ಟೇಟ್ಮೆಂಟನ್ನು ಹೇಳಿದೆ. ಆ ಸ್ಟೇಟ್ಮೆಂಟ್ನಲ್ಲಿ ಮುಜ್ತಬಾ ಖಾಮಿನೇಯಿ ಹೇಳಿದ್ದಾರೆ, ಈ ಕ್ರಿಮಿಗಳು, ದಾಳಿಕೋರ ಕ್ರಿಮಿಗಳು ಏನಿದಾರಲ್ಲ ಅವರನ್ನು ಬಿಡುವ ಮಾತೇ ಇಲ್ಲ, ಬಿಡೋದೇ ಇಲ್ಲ. ನಮಗಾಗಿರುವ ನಷ್ಟಕ್ಕೆ, ಪ್ರತಿಯೊಂದು ನಷ್ಟಕ್ಕೂ ಸಹ ಅವರಿಂದ ನಾವು ಪರಿಹಾರವನ್ನು ಪಡೆದುಕೊಂಡೇ ತಿರ್ತೀವಿ. ಅದರ ಜೊತೆಗೆ ನಮ್ಮವರ ರಕ್ತ ತೆಗೆದುಕೊಂಡಿದ್ದಾರಲ್ಲ, ನಮ್ಮ ಜನರ ರಕ್ತ ತೆಗೆದುಕೊಂಡಿದ್ದಾರಲ್ಲ, ಆ ರಕ್ತಕ್ಕೆ ಅವರು ಬೆಲೆ ತೆರಲೇಬೇಕಾಗತ್ತೆ, ಯಾರನ್ನೂ ಬಿಡೋದಿಲ್ಲ, ಇದಂತೂ ಖಂಡಿತ ಅಂತ ಮುಜ್ತಬಾ ಖಾಮಿನೇಯಿ ಹೇಳಿದ್ದಾರೆ ಅಂತ ಪ್ರೆಸ್ TV ಹೇಳ್ಕೊಳ್ತಿದೆ. ಪ್ರೆಸ್ TV ನಾನು ಹೇಳ್ದಂಗೆ ಇರಾನ್ನ ಸರ್ಕಾರಿ ಸ್ವಾಮ್ಯದ ಒಂದು ಸುದ್ದಿ ಸಂಸ್ಥೆ. ಸೊ ಅಲ್ಲಿಗೆ ಮುಜ್ತಬಾ ಖಾಮಿನೇಯಿ ಸ್ಟೇಟ್ಮೆಂಟ್ ಕೊಡುವಂತಹ ಸ್ಥಿತಿಯಲ್ಲಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಯಾಕೆ ಅವರು ಅಂತಹ ಕನ್ಫರ್ಮೇಷನ್ಗೆ ನಾವು ಈ ರೀತಿಯಾದಂತಹ ಎಲ್ಲ ಚರ್ಚೆಗಳು ನಡೆಸ್ತಾ ಇದ್ದೀವಿ ಅಂತಂದರೆ, ಫೆಬ್ರವರಿ 28ಕ್ಕೆ ನಾನು ಹೇಳದ್ನಲ್ಲ, ಆಯತುಲ್ಲಾ ಅಲಿ ಖಾಮಿನೇಯಿ ಅವರ ಹತ್ಯೆ ಆದಾಗ ಮುಜ್ತಬಾ ಖಾಮಿನೇಯಿ ಸಹ ಅದೇ ಬಿಲ್ಡಿಂಗಲ್ಲಿದ್ದರು, ಆ ಮೀಟಿಂಗಿನ ಭಾಗವಾಗಿದ್ದರು. ಆದರೆ ಅವರು ಬದುಕುಳಿದರು ಅನ್ನುವಂತಹ ಮಾಹಿತಿಯನ್ನು ಇರಾನ್ ಹೇಳ್ತಾ ಇರೋದು. ಆ ನಂತರ ಇರಾನ್ನ ರಾಯಭಾರಿ ಬೇರೆ ದೇಶದಲ್ಲಿರುವಂಥವರೊಬ್ಬರು ಹೇಳಿದ್ರು, ಅವರ ತೋಳಿಗೆ ಮತ್ತು ಕಾಲಿಗೆ ಬಲವಾದ ಪೆಟ್ಟು ಬಿದ್ದಿದೆ ಅಂತ ಹೇಳಿದ್ರು. ಆ ನಂತರ ಇಲ್ಲ, ಆ ರೀತಿ ಏನಿಲ್ಲ ಅಂತ ಉಲ್ಟಾ ಹೊಡೆದರು. ಕೆಲವು ಯುರೋಪಿಯನ್ ಮಾಧ್ಯಮಗಳು ಆರಂಭದಲ್ಲಿ ಹೇಳಿದ್ದೇನು ಅಂದರೆ, ಆತನ ಕಾಲು ಕಟ್ಟಾಗಿದೆ, ಕೈ ತೀವ್ರತರದ ಪೆಟ್ಟಾಗಿದೆ, ಲಿವರ್ ಡ್ಯಾಮೇಜ್ ಆಗಿದೆ. ಆ ನಂತರ ಸ್ವಲ್ಪ ದಿನ ಸುಮ್ಮನೆ ಇದ್ರು, ಸತ್ತು ಹೋಗಿದ್ದಾರೆ ಅನ್ನುವಂತಹ ಸುದ್ದಿ ಕೊಟ್ಟರು, ಮುಜ್ತಬಾ ಖಾಮಿನೇಯಿ ಸತ್ತು ಹೋಗಿದ್ದಾರೆ ಅಂತ. ಆ ನಂತರ ಸ್ವಲ್ಪ ದಿನ ಸುಮ್ಮನಿದ್ರು. ಮೊನ್ನೆ ಕಳೆದ ವಾರ ಏನು ಹೇಳಿದ್ರು, ಮುಜ್ತಬಾ ಖಾಮಿನೇಯಿ ಜೀವಂತ ಇದ್ದಾರೆ, ಉಸಿರಾಡ್ತಿದ್ದಾರೆ ಅಷ್ಟೇ, ಅವ್ರಿಗೆ ಏನು ಗೊತ್ತಿಲ್ಲ, ಯುದ್ಧ ನಡೀತಿರೋದೇ ಅವ್ರಿಗೆ ಗೊತ್ತಿಲ್ಲ, ಕೋಮಾ ಸ್ಟೇಜಲ್ಲಿದ್ದಾರೆ, ಗಂಭೀರ ಗಾಯಗಳಾಗಿದ್ದಾವೆ, ಈಸ್ ಇನ್ ಕೋಮಾ. ಅದು ಇಲ್ಲಿಲ್ಲ, ರಷ್ಯಾದಲ್ಲಿರೋದು ಅಂತ. ರಷ್ಯಾದವರು ಕ್ಲಾರಿಫಿಕೇಶನ್ ಕೊಟ್ಟರು, ಮುಜ್ತಬಾ ಖಾಮಿನೇಯಿ ರಷ್ಯಾಗೆ ಬಂದೇ ಇಲ್ಲ. ಆದರೆ ಒಂದು ಕನ್ಫರ್ಮೇಷನ್ ಕೊಟ್ಟರು ರಷ್ಯಾದವರು, ಅವರು ತೆಹರಾನ್ನಲ್ಲೇ ಇದ್ದಾರೆ, ಇರಾನ್ನಲ್ಲೇ ಇದ್ದಾರೆ, ಅಷ್ಟು ಮಾತ್ರ ಹೇಳಿದ್ರು. ಹೇಗಿದ್ದಾರೆ, ಏನಾಗಿದೆ ಅದನ್ನು ರಷ್ಯಾ ಹೇಳಲಿಲ್ಲ. ನಮ್ಮ ದೇಶದಲ್ಲಿಲ್ಲ, ಇರಾನ್ನಲ್ಲೇ ಇದ್ದಾರೆ, ತೆಹರಾನ್ನಲ್ಲೇ ಇದ್ದಾರೆ, ಅಷ್ಟಕ್ಕೆ ನಿಲ್ಲಿಸ್ಬಿಟ್ರು. ಸೊ ಹೀಗೆ ಹಂತವಾಗಿ ಇದ್ದಾರೆ, ಇಲ್ಲ, ಹೋದರು, ಕೈ ಕಟ್ಟು, ಕಾಲು ಕಟ್ಟು, ಈ ರೀತಿಯ ಹಿನ್ನೆಲೆಯಲ್ಲಿ ಮೊನ್ನೆ ಯುದ್ಧ ವಿರಾಮ ಆಯ್ತಲ್ಲ ಅಮೆರಿಕ ಮತ್ತು ಇರಾನ್ ನಡುವೆ. ಆ ಸಂದರ್ಭದಲ್ಲಿ ಒಂದು ಸುದ್ದಿಯನ್ನು ಈ ಮಾಧ್ಯಮಗಳು, ಯಾವುದು ಯುರೋಪಿಯನ್ ಮಾಧ್ಯಮಗಳು ಮತ್ತು ಅಮೆರಿಕ ಮಾಧ್ಯಮಗಳೇ ಪ್ರಕಟಿಸಿದ್ದೇನು ಅಂದರೆ,
ಯುದ್ಧ ವಿರಾಮದ ಪ್ರತಿಯೊಂದು ಅಂಶದ ಕುರಿತಾಗಿಯೂ ಸಹ ಮುಜ್ತಬಾ ಖಾಮಿನೇಯಿನೇ ಅಂತಿಮ ನಿರ್ಧಾರ ತೆಗೆದುಕೊಂಡಿರೋದು ಅಂದರು. ಅಂತಿಮ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂದರೆ ಅವರು ಪ್ರಜ್ಞಾವಸ್ಥೆಯಲ್ಲಿದ್ದಾರೆ ಅಂತಲೇ ಅರ್ಥ ಅಲ್ವಾ. ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುವ ಸ್ಥಿತಿಯಲ್ಲಿದ್ದರೆ ಅವರು ರಿಕವರ್ ಆಗಿದ್ದಾರೆ ಅಂತ ಅರ್ಥ, ಅಥವಾ ಏನೂ ಆಗೇ ಇಲ್ಲ ಅವರಿಗೆ, ಸುಮ್ಮನೆ ಬಚ್ಚಿಟ್ಟಿದ್ದಾರೆ ಅಂತಲೇ ಅರ್ಥ. ಆದರೆ ಮತ್ತೆ ಅದಕ್ಕೆ ಮಾರನೇ ದಿನಾನೇ ಸುದ್ದಿಯನ್ನು ಪ್ರಕಟಿಸಿದ್ರು, ಯುದ್ಧ ನಡೀತಿರೋದು ಅವ್ರಿಗೆ ಗೊತ್ತೇ ಇಲ್ಲ, ಕೋಮಾ ಸ್ಟೇಜಲ್ಲಿದ್ದಾರೆ ಅಂತ. ಅರೆ ನಿನ್ನೆ ತಾನೇ ಹೇಳಿದ್ರಲ್ಲಯ್ಯ ನಿಮ್ಮದೇ ಬಾಯಲ್ಲಿ, ಅವರೇ ನಿರ್ಧಾರಗಳು ತೆಗೆದುಕೊಂಡಿದ್ದು, ಪ್ರತಿಯೊಂದು ಅಂಶವನ್ನು ಸಹ ಅವರು ಅಪ್ರೂವ್ ಮಾಡಿದ ಮೇಲೇ ಇರಾನ್ನ ಡೆಲಿಗೇಷನಲ್ಲಿ ಓಕೆ ಮಾಡಿದ್ದು ಪಾಕಿಸ್ತಾನ ಜೊತೆ ಕೂತ್ಕೊಂಡು ಅಂತ. ಅದಿಲ್ಲ, ಮಾರನೇ ದಿನಕ್ಕೆ ಮತ್ತೆ ಯುದ್ಧ ನಡೀತಿರೋದೇ ಅವ್ರ ಗಮನಕ್ಕೆ ಇಲ್ಲ, ಈಸ್ ಇನ್ ಕೋಮಾ ಅಂತ ಕಥೆಗಳು ಕಟ್ಟಿದ್ರು. ಅದಾದ 3 ದಿನಗಳಿಗೆ ಅಥವಾ 2 ದಿನಗಳಿಗೆ ನಿನ್ನೆ ಬಂದಿರುವಂತಹ ಸುದ್ದಿ ಪ್ರೆಸ್ ಟಿವಿಯಿಂದ, ಇರಾನ್ನ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಿಂದ ಬಂದಿರೋದು ಏನು ಅಂದರೆ, ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಯತುಲ್ಲಾ ಅಲಿ ಖಾಮಿನೇಯಿ ಅವರ 40+1 ದಿನಗಳ ಮರಣದ ಸಂದರ್ಭದಲ್ಲಿ ಅಂತ. ಅವರು ಮರಣದ ಹಿನ್ನೆಲೆಯಲ್ಲಿ 40 ದಿನ ಕಳೆದಿರೋ ಹಿನ್ನೆಲೆಯಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನು ಸ್ಟೇಟ್ಮೆಂಟ್ ಅಂದರೆ, ನಾನು ಆಗಲೇ ಹೇಳಿದ್ನಲ್ಲ, ಈ ಕ್ರಿಮಿಗಳು, ನಮ್ಮನ್ನು ದಾಳಿ ಮಾಡಿದ ಕ್ರಿಮಿಗಳನ್ನು ಬಿಡೋದೇ ಇಲ್ಲ, ನಮಗಾಗಿರೋ ನಷ್ಟಕ್ಕೆ ಪರಿಹಾರವನ್ನು ಪಡ್ಕೊಳ್ತೀವಿ, ಪ್ಲಸ್ ಏನು ರಕ್ತ ಹರಿದಿದೆ ನಮ್ಮವ್ರದ್ದು, ನಮ್ಮ ಜನರದು, ಅದಕ್ಕೆ ಅವರು ಬೆಲೆ ತೆರಲೇಬೇಕು ಅಂತ. ಸೊ ಈಗ ಈ ಸ್ಟೇಟ್ಮೆಂಟು ಪ್ರೆಸ್ ಟಿವಿ ಕೊಟ್ಟಿರಲಿ, ಯಾವುದೇ ಟಿವಿ, ಅದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆನೇ ಆಗಿರಲಿ, ಕೊಟ್ಟಿರಲಿ, ಇಷ್ಟು ದಿನ ಕೊಡದಂತಹ ಸ್ಟೇಟ್ಮೆಂಟನ್ನು ಈಗ ಕೊಟ್ಟಿದೆ ಅಂದರೆ ಏನರ್ಥ? ಇಡೀ ಜಗತ್ತು ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಮುಜ್ತಬಾ ಖಾಮಿನೇಯಿ ಸಮ್ ಹೌ ಈ ಸ್ಟಿಲ್ ಅಲೈವ್, ಬದುಕಿದ್ದಾರೆ ಅನ್ನೋದು ಮಾತ್ರ 100% ಕನ್ಫರ್ಮು. ಯಾವ ಸ್ಥಿತಿಯಲ್ಲಿದ್ದಾರೆ ಅದರಲ್ಲಿ 50-50 ಇರುತ್ತೆ. ಕೋಮಾದಲ್ಲಿದ್ದಾರೆ ಅಂದರೆ ಇಲ್ಲ ಅಂತ ಇಂತಹ ಸುದ್ದಿಗಳಿಂದ ಪಕ್ಕ ಆಗ್ತಿರುತ್ತೆ. ಯುದ್ಧ ವಿರಾಮದ ಸಂದರ್ಭದಲ್ಲಿ ಯುರೋಪಿಯನ್ ಅಮೇರಿಕನ್ ಸಂಸ್ಥೆಗಳು ಹೇಳಿದ್ವು, ಅವರೇ ನಿರ್ಧಾರ ತೆಗೆದುಕೊಂಡಿದ್ದು, ಹಾಗಾದರೆ ಅವರು ಕೋಮಾ ಅವಸ್ಥೆಯಲ್ಲಂತೂ ಇಲ್ಲ. ಆದರೆ ಗಾಯಗೊಂಡಿದ್ರೆ ಗಾಯಗಳು ಎಷ್ಟು ಗಂಭೀರವಾಗಿದ್ದಾವೆ, ಕಾಲು ಕಟ್ಟಾಗಿದೆ ಅನ್ನುವಂಥದ್ದು ನಿಜನಾ ಸುಳ್ಳ, ತೋಳಿಗೆ ಬಲವಾದ ಪೆಟ್ಟು ಬಿದ್ದಿದೆ ಅನ್ನೋದು ನಿಜನಾ ಸುಳ್ಳ, ಯಾವುದು ಸಹ ಕನ್ಫರ್ಮ್ ಆಗಲ್ಲ. ಈ 50% ಕನ್ಫರ್ಮ್ ಆಗಲ್ಲ. ಕನ್ಫರ್ಮ್ ಆಗೋದು ಜೀವಂತ ಇದ್ದಾರೆ, ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ. ಹಾಗಾದರೆ ಈ ಯುದ್ಧಕ್ಕೆ ಏನು ಅದರ ಮಹತ್ವ ಅಂತಂದರೆ, ಇರಾನ್ ಸರ್ವೋಚ್ಚ ನಾಯಕನ ಅಡಿಯಲ್ಲಿಯೇ ಕೆಲಸ ಮಾಡ್ತಿದೆ, ಅಲ್ಲಿ ಆಡಳಿತ ಬದಲಾವಣೆ ಅನ್ನೋದು ಸಾಧ್ಯನೇ ಇಲ್ಲ, ಸದ್ಯಕ್ಕಂತೂ ಸಾಧ್ಯ ಇಲ್ಲ. ಅಮೆರಿಕದ ಅತಿ ದೊಡ್ಡ ಕನಸು ಮತ್ತು ಗುರಿ ಇದ್ದಿದ್ದು ಈ ಯುದ್ಧದಲ್ಲಿ ಅಲ್ಲಿನ ಆಡಳಿತವನ್ನು ಬದಲಾಯಿಸಬೇಕು ಅಂತ. ಬಟ್ ಸೀನಿಯರ್ ಖಾಮಿನೇಯಿ ಹೋದರು, ಜೂನಿಯರ್ ಖಾಮಿನೇಯಿ ಅವ್ರ ಮಗನೇ ಈಗ ಬಂದಿದ್ದಾರೆ ಸರ್ವೋಚ್ಚ ನಾಯಕನ ಸ್ಥಾನಕ್ಕೆ. ಆ ಮೂಲಕ ಅದೇ ಮೈಂಡ್ಸೆಟ್ಟು, ಅದೇ ಐಡಿಯಾಲಜಿ, ಅದೇ ಒಂದು ಇದು ರಕ್ತ ಆಡಳಿತವನ್ನು ನಡೆಸ್ತಾ ಇದೆ. ಸೊ ಆಡಳಿತ ಬದಲಾವಣೆ ಅನ್ನೋದು ಅಮೆರಿಕದ ಕನಸೇನಾಗಿತ್ತು, ಅದು ಸಾಧ್ಯ ಆಗಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಅದು ಅಮೆರಿಕಾಗೆ ಅತಿ ದೊಡ್ಡ ಸೋಲು. ಯಾಕಂದರೆ ವೆನಿಜುವೆಲಾ ಅಂತ ದೇಶಕ್ಕೆ ರಾತ್ರೋರಾತ್ರಿ ನುಗ್ಗಿ ಪ್ರೆಸಿಡೆಂಟನ್ನು, ಅವನ ಹೆಂಡತಿಯನ್ನು ಬೆಡ್ರೂಮಿಂದ ಎತ್ಕೊಂಡು ಬಂದು ಅಲ್ಲಿ ಆಡಳಿತ ಬದಲಾವಣೆ ಮಾಡ್ತಾರೆ ಅನ್ನೋದಾದರೆ, ಎಂಥದ್ದು ಅಫ್ಘಾನಿಸ್ತಾನಕ್ಕೆ ಹೋಗಿ ಅಲ್ಲಿ ಏನೇನೋ ಮಾಡಿ ಆಡಳಿತ ಬದಲಾವಣೆ ಮಾಡ್ತಾರೆ, ಇರಾಕ್ಗೆ ಹೋಗಿ ಸದ್ದಾಂ ಹುಸೇನನ್ನು ಸೆರೆ ಹಿಡಿದು ಅನಂತರ ನೇಣಿಗಾಕ್ತಾರೆ, ಆಡಳಿತ ಬದಲಾವಣೆ ಮಾಡ್ತಾರೆ. ಗಡ್ಡಾಫಿ ಲಿಬಿಯಾಗೆ ಹೋಗಿ ಆ ಗತಿಯನ್ನು ಕಾಣಿಸ್ತಾರೆ, ಗಡ್ಡಾಫಿಗೆ ಆಡಳಿತ ಬದಲಾವಣೆ ಮಾಡುತ್ತಾರೆ. ಅಷ್ಟೆಲ್ಲ ಮಾಡಿಸ್ತವ್ರಿಗೆ ಇರಾನ್ನಲ್ಲಿ ಆಡಳಿತ ಬದಲಾವಣೆ ಸಾಧ್ಯನೇ ಆಗಿಲ್ಲ ಅಂತ ಈ ಒಂದು ಮುಜ್ತಬಾ ಖಾಮಿನೇಯಿ ಅವರು ಇದ್ದಾರೆ ಅನ್ನೋದು, ಪ್ಲಸ್ ಅವರನ್ನೇ ಇಡೀ ದೇಶ ಸರ್ವೋಚ್ಚ ನಾಯಕನಾಗಿ ಆಯ್ಕೆ ಮಾಡಿಕೊಂಡಿದೆ ಅನ್ನೋದು ಅಮೆರಿಕಾಗೆ ದೊಡ್ಡ ಅವಮಾನ. ಇನ್ನು ಇದು IRGC ಅನ್ನುವಂತಹ ಸೇನೆ ಏನಿದೆಯಲ್ಲ, ಪಡೆ, ಇರಾನ್ನಲ್ಲಿರುವಂತಹ ಪಡೆ ಯಾವುದು ಯುದ್ಧದಲ್ಲಿದೆ, ಇರಾನ್ ಆರ್ಮಿ ಅಲ್ಲ, ಇರಾನ್ ಆರ್ಮಿ ಇನ್ನೂ ಆ್ಯಕ್ಚುಲಿ ಆ್ಯಕ್ಟಿವ್ ಆಗೇ ಇಲ್ಲ. ಯಾಕಂದರೆ ಅದು ಭೂಸೇನೆ ರೀತಿಯಲ್ಲಿ ಇರುವಂಥದ್ದು, ಮಿಸೈಲ್ ಎಲ್ಲ ಇರುವಂಥದ್ದು IRGCಗೆ. IRGC ಕೇವಲ ಸರ್ವೋಚ್ಚ ನಾಯಕನಿಗೆ ರಿಪೋರ್ಟ್ ಮಾಡ್ಕೊಳ್ಳೋದು. ಹಾಗಿರಬೇಕಾದ್ರೆ ಸರ್ವೋಚ್ಚ ನಾಯಕ ಬದುಕಿದ್ದಾರೆ ಅನ್ನುವಂಥದ್ದು ಇರಾನ್ಗೆ, ಮುಜ್ತಬಾ ಖಾಮಿನೇಯಿ ಬದುಕಿದ್ದಾರೆ ಅನ್ನೋದು IRGCಗೆ ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಅವರಿಗೆ ನಿರ್ದೇಶನ ಕೊಡುವಂಥವರು ಒಬ್ಬರು ಇದ್ದಾರೆ, ಅವರ ನಿರ್ದೇಶನದಲ್ಲಿ ಕೆಲಸ ಮಾಡೋದು ಸುಲಭ ಆಗುತ್ತೆ. ಇಲ್ಲದೆ ಹೋದರೆ ಇಂಟರ್ನಲ್ ಫೈಟ್ ಬರುವ ಸಾಧ್ಯತೆಗಳಿರುತ್ತೆ. IRGC ಒಳಗೇನೆ ಆ ರ್ಯಾಂಕ್ನಲ್ಲಿರುವಂಥವರು ಅಥವಾ ಯಾರು ಆದೇಶ ಕೊಡಬೇಕು, ಯಾರು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಕಿಡಿ ಹತ್ಕೊಂಡ್ರು ಸಹ ಇಡೀ ಯೋಜನೆಗಳು, ಇಡೀ ಯುದ್ಧ ಇರಾನ್ಗೆ ಮಾರಕ ಮಾತ್ರ ಅಲ್ಲ, ಸರ್ವನಾಶದ ಕಡೆಗೆ ತೆಗೆದುಕೊಂಡು ಹೋಗುತ್ತೆ. ಸೊ ಸರ್ವೋಚ್ಚ ನಾಯಕ ಇದ್ದರೆ, ಸರ್ವೋಚ್ಚ ನಾಯಕ ಯಾರಿಗೆ ಏನು ಜವಾಬ್ದಾರಿ ವಹಿಸಿದರೆ ಅದೇ ಆಗತ್ತೆ. ಆಗ ಸೈನ್ಯ ಗಟ್ಟಿಯಾಗಿರುತ್ತೆ, ಒಗ್ಗಟ್ಟಿಂದ ಇರುತ್ತೆ. ಸೊ ಆ ಮೂಲಕ ಇಡೀ ಜಗತ್ತು ಯೋಚನೆ ಮಾಡಬೇಕಾಗಿರುವಂಥದ್ದು, ಇರಾನ್ ಸುಮ್ಮನೆ ಕುರುಡ್ರ ಥರ ಎಲ್ಲೋ ಕಲ್ಲು ಹೊಡಿತಾ ಇಲ್ಲ, ಸುಮ್ಮನೆ ಕಣ್ಣು ಮುಚ್ಕೊಂಡೆಲ್ಲೋ ಬಂದೂಕು ಹಾರಿಸ್ತಾ ಇಲ್ಲ, ಎಂಥದ್ದು ಮಾಡ್ತಿಲ್ಲ. ದೇ ಆರ್ ಡೂಯಿಂಗ್ ಇಟ್ ಆ್ಯಸ್ ಪರ್ ದ ಪ್ಲ್ಯಾನ್ ಮತ್ತು ಆ್ಯಸ್ ಪರ್ ದ ಇನ್ಸ್ಟ್ರಕ್ಷನ್ಸ್ ಆಫ್ ದಿ ಸುಪ್ರೀಂ ಲೀಡರ್.
ದಟ್ ಈಸ್ ಅಟ್ ಪ್ರೆಸೆಂಟ್ ಮುಜ್ತಬಾ ಖಾಮಿನಿ. ಅಷ್ಟು ಕನ್ಫರ್ಮ್ ಆಗುತ್ತೆ ಅಷ್ಟೇ. ಸೊ ಇಷ್ಟು ಮುಜ್ತಬಾ ಖಾಮಿನಿ ಅವರು ಹೊಸದಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಪ್ರೆಸ್ ಟಿವಿ ಇರಾನ್ನ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಹೇಳ್ತಾ ಇದೆಯಲ್ಲ, ಅದರ ಹಿನ್ನೆಲೆಯಲ್ಲಿ ನಾವು ನಿಮಗೆ ಹೇಳಬಹುದಾದಂತಹ ವಿಚಾರಗಳು ಮತ್ತು ಏನು ಆಗುತ್ತೆ ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.